ಇನ್ನೇನು ಮಾತೆ ಮತ್ತು ಪ್ರಭು ಔಷಧಿನೇ ತಗೊಂಡು ಬರ್ತಾ ಇರಬಹುದು. ಪ್ರಭು ಮತ್ತೆ ಮಾತೆ ಬರ್ತಿದ್ದಾರೆ. ಇದನ್ನೆಲ್ಲ ನಮ್ಮ ಪ್ರಭು ಮಹಾದೇವನೇ ಮಾಡೋದಕ್ಕೆ ಸಾಧ್ಯ. ಪುಷ್ಪದಂತ, ನಂದಿಗೆ ಪ್ರಜ್ಞೆ ಬರ್ತಾ ಇದೆ ನೋಡು. ಇವರು ಹೇಳ್ತಾ ಇದ್ದಾರೆ. ಇದೆಲ್ಲ ಮಾತೆ ಮತ್ತು ಪ್ರಭು ಪಟ್ಟಿರುವಂತ ಶ್ರಮದ ಫಲ ನಂದಿ. ನಿಮಗೆ ಗೊತ್ತಾ ನಂದಿ, ಪ್ರಭು ಮತ್ತೆ ಮಾತೆ ನಿಮ್ಗೆ ಔಷಧಿ ತರೋಕೆ ಎಲ್ಲಿ ಹೋಗಿದ್ರು ಅಂತ? ಧಾರುಕಾವನಕ್ಕೆ. ನೀವು ನನ್ನಂತ ಅಲ್ಪನಿಗೋಸ್ಕರ ಅಷ್ಟು ದೂರ ಹೋಗಿ ಔಷಧಿ ತಗೊಂಡ್ ಬಂದ್ರ? ನೀವು ನನ್ನ ಗೆಳೆಯ ನಂದಿ. ಮತ್ತೆ ಗೆಳೆಯರು ಯಾವತ್ತೂ ಕಷ್ಟ ಕೊಡೋದಿಲ್ಲ. ಮತ್ತೆ ಇನ್ನೊಂದು ವಿಷಯ, ಇನ್ ಮುಂದೆ ನೀವು ನನ್ನನ್ನು ನನ್ನ ಹೆಸರಿಂದಾನೇ ಕರಿಬೇಕು, ಶಿವ ಅಂತ. ಪ್ರಭು ಅಂತ ಹೇಳಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಪ್ರಭು ಅಲ್ಲಿರ್ತಾರೆ, ಆಕಾಶದಲ್ಲಿ. ನೀವು ನನ್ನ ಪ್ರಭುಗಳು. ಯಾವಾಗ್ಲೂ ನೀವೇ ನನ್ನ ಪ್ರಭುಗಳಾಗಿರ್ತೀರಾ. ಪ್ರಭು ಅಂತ ಕರೆಯೋ ಈ ಅಧಿಕಾರನ ನನ್ನಿಂದ ನೀವು ಕಿತ್ಕೋಬೇಡಿ. ಆದ್ರೆ ನಾನು ನಿಮ್ಮ ಪ್ರಭು ಅಲ್ವಲ್ಲ. ಯಾಕಂದ್ರೆ ನೀವು ನನ್ನ ಪ್ರಾಣ ಉಳಿಸಿದಿರಾ. ಪ್ರಾಣ ಕೊಡೋನು ಯಾವತ್ತು ಪ್ರಭು ಆಗಿರ್ತಾನೆ. ಆದ್ರಿಂದ ನಾನ್ ನಿಮ್ಮನ್ನ ಪ್ರಭು ಅಂತಾನೆ ಕರಿತೀನಿ. ಗೆಳತಿ, ನೀವೇ ಇವ್ರಿಗೆ ಅರ್ಥ ಮಾಡಿಸಿ. ಇವ್ರಿಗೆ ಅರ್ಥ ಮಾಡ್ಸಕ್ಕಾಗಲ್ಲ ಗೆಳೆಯ. ಯಾಕೆ ಗೆಳತಿ? ಯಾಕಂದ್ರೆ ಇವರು ಮಹಾದೇವನ ಪರಮ ಭಕ್ತ. ಮತ್ತೆ ಮಹಾದೇವನ ಭಕ್ತರು ಮನಸ್ಸಲ್ಲಿ ಏನ್ ಅಂದ್ಕೋತಾರೋ ಅವರು ಅದನ್ನೇ ಮಾಡ್ತಾರೆ. ಮತ್ತಿವ್ರಿಗೆ ನಿಮ್ಮನ್ನ ಪ್ರಭು ಅನ್ನೋದ್ರಲ್ಲಿ ಸಂತೋಷ ಸಿಗತ್ತೆ ಗೆಳೆಯ.
ಸರಿ ನಂದಿ, ನಿಮಗೆ ನನ್ನನ್ನು ಪ್ರಭು ಅನ್ನೋದ್ರಲ್ಲಿ ಸಂತೋಷ ಸಿಗುತ್ತೆ ಅನ್ನೋದಾದ್ರೆ ನಾನು ನಿಮ್ಮ ಸಂತೋಷಕ್ಕೆ ಅಡ್ಡಿ ಬರೋದಿಲ್ಲ. ನೀವು ಪ್ರೀತಿಯಿಂದ ನನ್ನನ್ನು ಏನಂತ ಕರಿಬೇಕು ಅದನ್ನೇ ಕರಿಬಹುದು. ಅನುಮತಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ ಪ್ರಭು. ಈಗ ನಾನು ಹೊರಡಬೇಕು. ಅಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ಹಸಿವು ಕೂಡ ಆಗ್ತಾ ಇದೆ. ಪ್ರಭು, ನಮ್ಮೆಲ್ರಿಗೂ ಹಸಿವೆ ಆಗ್ತಾ ಇದೆ. ನಾವು ನಿಮ್ ಜೊತೆ ಬರಬಹುದಾ? ಭೃಂಗಿ, ಯಾಕಿಲ್ಲ, ಇವತ್ತು ನಾವೆಲ್ಲ ಒಟ್ಟಾಗಿ ಸೇರಿ ಊಟ ಮಾಡೋಣ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ನನ್ನ ಶಿವ ಬಂದ್ಬಿಟ್ಟ. ಅಮ್ಮ, ಶಿವ, ಔಷಧಿ ಸಿಕ್ತಾ ಮಗು? ಹೌದು ಅಪ್ಪ. ಈಗ ನಂದಿಗೆ ಪ್ರಜ್ಞೆ ಕೂಡ ಬಂದಿದೆ. ಒಳ್ಳೇದು, ಮಹಾದೇವನ ಇಚ್ಛೆ. ಗೆಳೆಯ ಶಿವ, ನೀನ್ ಬಂದೇ ಬಿಟ್ಟೆ. ನೀನ್ ಇಲ್ದೆ ನನ್ಗೆ ಬೇಜಾರಾಗ್ತಾ ಇತ್ತು. ಬಾ, ಆಡೋಕ್ ಹೋಗೋಣ. ಇಲ್ಲ, ಈಗ ಎಲ್ಲೂ ಹೋಗಲ್ಲ ಶಿವ. ದೂರದ ಪ್ರಯಾಣ ಮಾಡಿದಾನಲ್ಲ, ಸುಸ್ತಾಗಿರುತ್ತೆ. ನೀನು ಕೈಕಾಲು ತೊಳ್ಕೊಂಡ್ ಬಾ, ನಾನು ಹೋಗಿ ಊಟ ತರ್ತೀನಿ. ಇವತ್ತು ಅಡ್ಗೆ ಕಡಿಮೆ ಆಗ್ಬೋದು ಅಮ್ಮ. ಯಾಕಂದ್ರೆ ಇವತ್ತು ಊಟಕ್ಕೆ ನಾನೊಬ್ನೇ ಇಲ್ಲ. ಇನ್ಯಾರಿದ್ದಾರೆ? ನಾನು ಮತ್ತೆ ನೀನಷ್ಟೇ. ಊಟ ಮಾಡೋರು ಹೊರಗಡೆ ಇದ್ದಾರೆ ಅಮ್ಮ. ಒಂದ್ ನಿಮಿಷ ಕರಿತೀನಿ. ಎಲ್ಲರೂ ಒಳಗ್ ಬನ್ನಿ. ಇಷ್ಟೆಲ್ಲ ಜನನಾ? ಇನ್ನೂ ಒಬ್ರಿದ್ದಾರೆ. ಅವರು ಒಳಗ್ ಬಂದ್ರೆ ಎಲ್ಲರೂ ಬಂದಾಗತ್ತೆ. ನೀವು ಒಳಗ್ ಬನ್ನಿ ಗೆಳತಿ. ಪ್ರಣಾಮಗಳು ಮಹಾದೇವಿ. ನಿಮಗೆ ಮತ್ತೊಮ್ಮೆ ಸ್ವಾಗತ. ಅಡಿಗೆ ಸಿದ್ಧ ಆಗೋಕೆ ಸಮಯ ಆಗತ್ತೆ. ಅಲ್ಲಿ ತನಕ ನೀವೆಲ್ಲ ಶಿವನ್ ಜೊತೆಗೆ ಶಿವನ ಧ್ಯಾನ ಸ್ಥಾನಕ್ಕೆ ಹೋಗಿ ವಿಶ್ರಾಂತಿ ಮಾಡಿ. ಅಡಿಗೆ ಸಿದ್ಧ ಆದ್ಮೇಲೆ ನಾನೆಲ್ರೂ ಕರಿತೀನಿ.
ಹೌದು ಅಮ್ಮ, ಇದು ಸರಿಯಾಗಿರುತ್ತೆ. ನೀವೆಲ್ಲರೂ ನನ್ನ ಜೊತೆಗೆ ಬನ್ನಿ. ಬೇಬಿ ಪಾರ್ವತಿ, ನೀವು ಏನ್ ಮಾಡ್ಬೇಕಿತ್ತೋ ಅದನ್ನ ಮಾಡಾಯ್ತು. ಈಗ ನನ್ನ ಮನೇನು ನೀವು ಕೈಲಾಸ ಮಾಡ್ಬೇಕು ಅಂತಿದ್ದೀರಾ? ಎಲ್ಲ ಮಹಾದೇವನ ಇಚ್ಛೆ. ಮತ್ತೆ ನಿಮಗೂ ಗೊತ್ತೇ ಇದೆ, ಎಲ್ಲಿ ಮಹಾದೇವ ಇರ್ತಾರೋ ಅದು ಕೈಲಾಸ ಆಗೇ ಆಗುತ್ತೆ. ನೀವು ಮರ್ತಿರಬಹುದು, ಇದು ನನ್ನ ಮನೆ, ಕೈಲಾಸ ಅಲ್ಲ. ಮತ್ತೆ ನಾನು ನನ್ನ ಮನೇನ ಕೈಲಾಸ ಆಗೋಕ್ ಬಿಡಲ್ಲ. ಒಂದು ವೇಳೆ ಮಹಾದೇವ ಕೈಲಾಸದಲ್ಲೇ ಇರಬೇಕಾಗಿದ್ರೆ ಅವರು ಕೈಲಾಸ ಬಿಟ್ಟು ನನ್ನ ಮನೆಗೆ ನನ್ನ ಮಗನಾಗಿ ಬರ್ತಾ ಇರಲಿಲ್ಲ. ದೇವಿ ಅನಸೂಯ, ನಾನು ಅಡುಗೆ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡ್ತೀನಿ, ಬನ್ನಿ. ನನಗೆ ಸಹಾಯ ಮಾಡ್ತೀನಿ ಅಂದಿದ್ದಕ್ಕೆ ಧನ್ಯವಾದ. ಆದ್ರೆ ಅವಶ್ಯಕತೆ ಇಲ್ಲ, ನಾನೊಬ್ಳೆ ಸಿದ್ಧ ಮಾಡ್ತೀನಿ. ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ. ದೇವಿ, ಏನ್ ಹೇಳ್ತಾ ಇದ್ದೀರಾ ನೀವು? ಮಹಾದೇವಿ ಅನ್ನಪೂರ್ಣೆ, ಜಗಜ್ಜನನಿ ಇವರು. ನೀವು ಈ ಸತ್ಯನ ಮರ್ತಿದ್ದೀರಾ? ಈ ಜಗತ್ತಿನ ಪ್ರತಿ ಅಡಿಗೆ ಮನೆಯಲ್ಲೂ ಪ್ರತ್ಯೇಕ ಆಹಾರದಲ್ಲೂ ಮಾತೆ ಅನ್ನಪೂರ್ಣೆ ವಾಸ ಮಾಡ್ತಾಳೆ. ನೀವು ಅನ್ನಪೂರ್ಣೆಯ ಅವಶ್ಯಕತೆ ಇಲ್ಲ ಅಂದ್ರ? ಋಷಿವರ್ಯ, ಮಕ್ಕಳಿಗೆ ಅವರ ತಾಯಿನೇ ಅವರ ಅನ್ನಪೂರ್ಣೆ ಆಗಿರ್ತಾಳೆ. ನೀವು ಬಹುಶಃ ಇವರ ತೇಜಸ್ಸಿನ ಪ್ರಭಾವದಿಂದ ಈ ಸತ್ಯನ ಮರ್ತಿದ್ದೀರಿ. ಇವರು ದೇವಿ ಅನ್ನಪೂರ್ಣೆ ಆದ್ರೆ ನಾನು ತ್ರಿಮೂರ್ತಿಗಳಿಗೆ ತಾಯಿ. ಇಷ್ಟು ಜನರಿಗೆ ಅಡಿಗೆ ಮಾಡೋದು ನನಗ್ಯಾವ ಕಷ್ಟದ ಕೆಲಸನೂ ಅಲ್ಲ. ಬೆಲ್ಲ ಎಲ್ಲಿದೆ? ಬೆಲ್ಲ ತಗೊಂಡ್ ಬಾ. ಮತ್ತೆ ಜೊತೆಗೆ ಲವಂಗ ಮತ್ತೆ ಚಾಪತ್ರೆನು, ಮತ್ತೆ ತುಪ್ಪನ ತಗೊಂಡ್ ಬಾ. ತುಪ್ಪದ ಪಾತ್ರೆ ಖಾಲಿಯಾಗಿದೆ. ಈಗ ಇದನ್ನ ಹೇಗೆ ಪೂರ್ತಿ ಮಾಡ್ತಾರೆ? ಅನ್ನಪೂರ್ಣ, ಹೇ ಮಾತೆ ಪಾರ್ವತಿ, ನಿಜಕ್ಕೂ ನೀವು ನಮ್ಮ ಮನೆಯಲ್ಲಿರೋದು ನಮ್ಮ ಸೌಭಾಗ್ಯ. ಹೇ ಆದಿಶಕ್ತಿ,
ಜಗಜ್ಜನನಿ ಮತ್ತೆ ಸಾಂಸಾರಿಕ ತಾಯಿ ಮಧ್ಯ ವ್ಯತ್ಯಾಸ ಇರುತ್ತಲ್ವಾ ಮಾತೆ? ನಿಮ್ಮನ್ನ ಬೇಡ್ಕೋತೀನಿ ಮಹಾದೇವಿ, ಅನಸೂಯಳ ವಾತ್ಸಲ್ಯನ ತಪ್ಪಾಗಿ ತಿಳಿಬೇಡಿ. ಆಕೆ ಏನೇ ಮಾಡಿದ್ರು ಪುತ್ರ ವ್ಯಾಮೋಹದಿಂದ ಮಾಡ್ತಾ ಇದ್ದಾರಷ್ಟೇ. ನಮಗೆ ತುಂಬಾನೇ ಕಾಲಗಳಾದ್ಮೇಲೆ ಈ ರೀತಿ ಪ್ರಭುಗಳ ಸಾನ್ನಿಧ್ಯದಲ್ಲಿ ಅವರ ಮುಂದೆ ಕೂತ್ಕೊಳ್ಳುವಂತ ಅವಕಾಶ ಸಿಕ್ಕಿದೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ನಂದಿ? ಪ್ರಭು, ನೀವು ಅಂತರ್ಯಾಮಿ, ನಿಮ್ಗೆ ಎಲ್ಲ ಗೊತ್ತಿದೆ. ನಾವಿಲ್ಲಿ ನಿಮ್ ಮುಂದೆ ಕೂತಿರೋದು ಹೇಗನಿಸಿದೆ ಅಂದ್ರೆ ನಾವು ಕೈಲಾಸದಲ್ಲೇ ಇದೀವಿ ಅನ್ನೋ ಹಾಗೆ. ಅಡಿಗೆ ಸಿದ್ಧವಾಗಿದೆ. ನಾನು ಅವರೆಲ್ಲರನ್ನೂ ಕರೆದ್ಬಿಟ್ಟು ಬರ್ತೀನಿ. ಸರಿ ದೇವಿ. ಪ್ರಭು, ನಮ್ಗೆಲ್ಲ ಇಲ್ಲಿ ನಿಮ್ ಜೊತೆ ಇರೋದಕ್ಕೆ ಅನುಮತಿ ಕೊಡಿ ಪ್ರಭು. ಹೌದು ಪ್ರಭು, ನೀವೆಲ್ಲೋ ನಾವು ಅಲ್ಲೇನೆ. ನಮಗಿಲ್ಲೇ ಇರೋದಕ್ಕೆ ಅನುಮತಿ ಕೊಡಿ ಪ್ರಭು. ಇಲ್ಲ, ನೀವೆಲ್ಲ ಇಲ್ಲಿರೋಕ್ ಸಾಧ್ಯ ಇಲ್ಲ. ಗೆಳೆಯ, ಇವರೆಲ್ಲರಿಗೂ ಇಲ್ಲಿರೋದಕ್ಕೆ ಆಜ್ಞೆ ಯಾವತ್ತೂ ಕೊಡ್ಬೇಡ. ಇವ್ರಿಲ್ಲಿದ್ರೆ ಅಮ್ಮಂಗೆ ಇನ್ನೂ ಕಷ್ಟ ಆಗತ್ತೆ. ಇಲ್ಲ ಮೂರ್ಖ, ನಾನು ಇವರಿಗೆ ಇಲ್ಲ ಅನ್ನೋಕ್ಕಾಗೋದಿಲ್ಲ. ಇದು ಇವರ ಪ್ರೀತಿ, ನನ್ನ ಆಮಂತ್ರಣ ಅಲ್ಲ. ಯಾಕಂದ್ರೆ ನಾನು ಯಾರನ್ನು ಕರೆಯೋದಿಲ್ಲ ಮತ್ತೆ ಯಾರನ್ನು ಬಹಿಷ್ಕಾರನೂ ಮಾಡೋದಿಲ್ಲ. ನಾರದ, ನಾನಿಲ್ಲಿಗೆ ಯಾರನ್ನು ಆಮಂತ್ರಿಸೋದೂ ಇಲ್ಲ, ಯಾರಿಗೂ ಬಹಿಷ್ಕಾರನೂ ಹಾಕಲ್ಲ. ಇವರು ಇಲ್ಲಿರೋಕ್ಕಾಗಲ್ಲ ಶಿವ. ನೀನು ಏನು ಯೋಚನೆ ಮಾಡದೆ ಏನು ಹೇಳ್ಬೇಡ ಶಿವ. ನೀನೇ ಇವ್ರಿಗೆ ಹೇಳು, ಇವರಿಲ್ಲಿರೋದು ಸಾಧ್ಯನೇ ಇಲ್ಲ. ಯಾಕಮ್ಮ, ಇವರಿಲ್ಲಿ ಯಾಕಿರಬಾರ್ದು? ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಗರದ ಜನರು ಕಾಡಲ್ಲಿರೋಕ್ ಸಾಧ್ಯನಾ? ಇಲ್ಲ ಅಮ್ಮ, ಇರೋದಿಕ್ಕೆ ಅವ್ರಿಗೆ ಕಷ್ಟ ಆಗ್ಬೋದು. ಮತ್ತೆ ಕಾಡಿನ ಪ್ರಾಣಿಗಳು ಸಮಾಜದಲ್ಲಿ ನಮ್ಮ ಮಧ್ಯೆ ಇರೋಕ್ಕಾಗತ್ತಾ? ಇಲ್ಲ ಅಮ್ಮ. ಯಾಕಿರೋಕ್ಕಾಗಲ್ಲ? ಯಾಕಂದ್ರೆ ಪ್ರಾಣಿಗಳು ಇಲ್ಲಿದ್ರೆ ಇಲ್ಲಿ ಜನರಿಗೆ ಭಯ ಆಗತ್ತೆ. ಇದೇ ರೀತಿ ಗಣ, ಪ್ರೇತ, ಭೂತ, ಪಿಶಾಚಿಗಳು ಸಾಮಾಜಿಕ ಜನರಲ್ಲ ಶಿವ. ಆದ್ರಿಂದ ಇವ್ರ ಈ ಜಾಗದಲ್ಲಿ ಇರಕ್ಕಾಗಲ್ಲ ಕಂದ. ನೀನೇ ಇವ್ರಿಗೊಂದ್ ಮಾತು ಹೇಳ್ಬಿಡು, ಇವರು ಬೇರೆ ಜಾಗಕ್ಕೆ ಹೋಗ್ಲಿ, ಇವ್ರಿರೋದಕ್ಕೆ ಸರಿಯಾಗಿರೋ ಜಾಗಕ್ಕೆ.
ಯಾರಿಗೂ ತೊಂದರೆ ಆಗಲ್ಲ. ನಾವಿಲ್ಲಿ ನಗರದಲ್ಲಿರೋದಿಲ್ಲ, ನಾವಿಲ್ಲಿ ನಿಮ್ಮ ಮನೆಯಲ್ಲೂ ಇರೋದಿಲ್ಲ. ಮತ್ತೆ ಎಲ್ಲಿರ್ತೀರಿ ನೀವೆಲ್ಲ? ನಾವಿಲ್ಲೇ ಹತ್ತಿರದಲ್ಲಿರೋ ಸ್ಮಶಾನದಲ್ಲಿರ್ತೀವಿ ದೇವಿ. ನಾವು ದಿನ ಪ್ರಭುಗಳ ದರ್ಶನಕ್ಕಾಗಿ ಬರ್ತಾ ಇರ್ತೀವಿ.